ಸ್ಪಂದನ ವಿಜಯ್ ರಾಘವೇಂದ್ರ ಭಾರತ ಲೋಕಕ್ಕೆ ಪಯಣಿಸಿ 3 ವರ್ಷಗಳಾಗಿದೆ. ಸದಾ ಅಮ್ಮನನ್ನ ಮಿಸ್ ಮಾಡಿಕೊಳ್ಳುವ ಪುತ್ರ ಶೌರ್ಯ ಅಮ್ಮನ 3ನೇ ವರ್ಷದ ಪುಣ್ಯ ಸ್ಮರಣೆಯೆಂದು ಇನ್ಸ್ಟಾಗ್ರಾಂನಲ್ಲಿ ಎಮೋಷನಲ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನೀನು ಯಾವಾಗಲೂ ನನ್ನೊಂದಿಗೆ ಇರ್ತೀಯ, ನಿನ್ನ ಮಗನಾಗಿರೋದು ನನಗೆ ಹೆಮ್ಮೆ ಅಂತ ತಮ್ಮ ಪೋಸ್ಟ್ನಲ್ಲಿ ಶೌರ್ಯ ಬರೆದುಕೊಂಡಿದ್ದಾರೆ. ಕನ್ನಡದ ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಹಠಾತ್ ನಿಧನರಾಗಿದ್ದರು. ಬ್ಯಾಂಕಾಕ್ ಪ್ರವಾಸದಲ್ಲಿ ಇದ್ದ ವೇಳೆ ಅಂದರೆ 2023 ಆಗಸ್ಟ್ 7ರಂದು ಸ್ಪಂದನ ಕಾರ್ಡಿಯಾಕ್ ಅರೆಸ್ಟ್ನಿಂದ ಮೃತಪಟ್ಟಿದ್ದರು. ಆರೋಗ್ಯವಾಗಿದ್ದ ಸ್ಪಂದನ ಅಕಾಲಿಕವಾಗಿ ವಿಧಿವಶರಾಗಿದ್ದರು. ಸ್ಪಂದನ ಅಗಲಿ 3 ವರ್ಷಗಳಾಗಿದ್ದು ಅಮ್ಮನ ನೆನಪಿನಲ್ಲಿ ಮಗ ಶೌರ್ಯ ದಿನ ದೂಡುತ್ತಿದ್ದಾರೆ. ಅಮ್ಮನ 3ನೇ ವರ್ಷದ ಪುಣ್ಯ ಸ್ಮರಣೆ ವೇಳೆ ಅಮ್ಮನ ಅಪರೂಪದ ಫೋಟೋಗಳನ್ನು ಹಂಚಿಕೊಂಡು ಶೌರ್ಯ ಭಾವುಕ ಪೋಸ್ಟ್ ಬರೆದಿದ್ದಾರೆ. ನೀನಿಲ್ಲದೆ 3 ವರ್ಷಗಳು ಉರುಳಿವೆ ಅಮ್ಮ. ಈಗಲೂ ನಾನು ನಿನ್ನನ್ನು ಮಿಸ್ ಮಾಡಿಕೊಳ್ತಿದ್ದೇನೆ. ಸಮಯ ವೇಗವಾಗಿ ಸಾಗುತ್ತಿದೆ. ಐ ಲವ್ ಯು ಮಮ್ಮಿ. ನೀನು ಯಾವಾಗಲೂ ನನ್ನೊಂದಿಗೆ ಇರ್ತೀಯ, ಅದು ನನಗೆ ಗೊತ್ತು. ನಿನ್ನ ಮಗನಾಗಿರೋದು ನನಗೆ ಹೆಮ್ಮೆ ಇದೆ ಅಂತ ಶೌರ್ಯ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಜೊತೆಗೆ ಅಮ್ಮನೊಂದಿಗಿನ ಅಪರೂಪದ ಫೋಟೋಗಳನ್ನು ಶೌರ್ಯ ಶೇರ್ ಮಾಡಿದ್ದಾರೆ. ಶೌರ್ಯ ಇನ್ಸ್ಟಾಗ್ರಾಂ ಪೋಸ್ಟ್ಗೆ ವಿಜಯ್ ರಾಘವೇಂದ್ರ ರಿಪ್ಲೈ ಮಾಡಿದ್ದಾರೆ. ನೀನು ಅಮ್ಮನ ಹೆಮ್ಮೆಯ ಮಗನೇ ಎಂದು ತಂದೆ ವಿಜಯ್ ರಾಘವೇಂದ್ರ ಕಾಮೆಂಟ್ ಹಾಕಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರ ಮಗಳು ಸ್ಪಂದನ. ಕನ್ನಡದ ನಟ ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನ ಪರಸ್ಪರ ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು. ವಿಜಯ್ ರಾಘವೇಂದ್ರ ಸ್ಪಂದನ ದಂಪತಿಗೆ ಶೌರ್ಯ ಎಂಬ ಏಕೈಕ ಪುತ್ರನಿದ್ದಾನೆ. ಸ್ಪಂದನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಪ್ರವಾಸಕ್ಕೆ ಅಂತ ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್ಗೆ ಸ್ಪಂದನ ತೆರಳಿದ್ರು. ಇದೇ ವೇಳೆ ಏಕಾಏಕಿ ಲೋ BP ಕಾಣಿಸಿಕೊಂಡಿದೆ. ಹೃದಯಾಘಾತ ಹಾಗೂ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸ್ಪಂದನ ಚಿರನಿದ್ರೆಗೆ ಜಾರಿದ್ರು. ರವಿಚಂದ್ರನ್ ನಟಿಸಿ ನಿರ್ದೇಶನ ಮಾಡಿದ್ದ ಅಪೂರ್ವ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಜೊತೆಗೆ ಸ್ಪಂದನ ಅತಿಥಿ ಪಾತ್ರ ನಿರ್ವಹಿಸಿದ್ರು. ತೆರೆ ಮೇಲೂ ವಿಜಯ್ ರಾಘವೇಂದ್ರ ಸ್ಪಂದನ ಜೋಡಿ ದಂಪತಿಯಾಗಿಯೇ ಕಾಣಿಸಿಕೊಂಡಿದ್ರು. ಇನ್ನು ವಿಜಯ್ ರಾಘವೇಂದ್ರ ನಟಿಸಿ ನಿರ್ದೇಶನ ಮಾಡಿದ್ದ ಕಿಸ್ಮತ್ ಚಿತ್ರವನ್ನು ನಿರ್ಮಿಸಿದ್ದವರು ಪತ್ನಿ ಸ್ಪಂದನ. ಇದರ ಜೊತೆಗೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಂದನ ಸಹೋದರ ರಕ್ಷಿತ್ ಶಿವರಾಮ್ ಬೆಳ್ತಂಗಡಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ತಮ್ಮ ರಕ್ಷಿತ್ ಶಿವರಾಮ್ ಪರವಾಗಿ ಸ್ಪಂದನ ಪ್ರಚಾರ ನಡೆಸಿದ್ರು.